ಪತ್ರಕರ್ತರ ಸಮಾವೇಶ ಯಶಸ್ವಿ. ಶ್ರೀ ಗುರು ಮಳೇಂದ್ರ ಶ್ರೀಹರ್ಷ. ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದಿಂದ ಆಯೋಜನವಾಗಿರುವಂಥ ಕಾರ್ಯಕ್ರಮ ಮಳೇಂದ್ರ ಶಿವಾಚಾರ್ಯ ಕಲ್ಯಾಣ ಮಂಟಪ ಅಫಜಲ್ಪುರದಲ್ಲಿ ಅಭೂತಪೂರ್ವವಾಗಿ ಯಶಸ್ಸು ಕಂಡಿದ್ದು ನಮಗೆ ಭಾಳ ಖುಷಿಯಾಗಿದೆ. ಈ ಒಂದು ಯಶಸ್ಸಿನ ಫಲ ಪ್ರತಿಯೊಬ್ಬರು ಕೂಡ ಈ ಕೆಲಸವನ್ನು ಮಾಡ್ಯಾರ. ಈ ಯಶಸ್ಸು ಆಗಬೇಕಾದ್ರೆ ಅವರ ಟೀಮ್ ಕ್ಯಾಪ್ಟನ್ ಆಗಿರುವಂಥ ನಮ್ಮ ಎಲ್ಲ ಲಿಂಗ್ ಹಿಡ್ಕೊಂಡು ಅವರೆಲ್ಲ ಟೀಮ್ ವರ್ಕ್ ಕೆಲಸ ಮಾಡಿ ಭಾಳ ಯಶಸ್ಸನ್ನು ಪಡ್ಕೊಂಡಿದ್ದು ನಮ್ಗೆ ಭಾಳ ಖುಷಿಯಾಗಿದೆ. ಇದೇ ರೀತಿ ಕಾರ್ಯಕ್ರಮಗಳನ್ನು ಮಾಡಿರಿ. ಒಟ್ಟಾರೆ ನಮ್ಮ ಪಟ್ಟಣದ ಅಭಿವೃದ್ಧಿ, ನಮ್ಮ ರಾಜ್ಯದ ಅಭಿವೃದ್ಧಿ ಮತ್ತು ದೇಶದ ಭವಿಷ್ಯದ ಕುರಿತು ತಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಭಾಳ ಸಂತೋಷ ಆಗಿದೆ. ಇದೇ ರೀತಿ ತಮಗೆ ಯಾವಾಗ ಅನುಕೂಲ ಆಗ್ತಂಥ ಕಾರ್ಯಕ್ರಮ ಮಾಡಿರಿ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸಿ, ಈ ಒಂದು ಅಭೂತಪೂರ್ವವಾಗಿ ಯಶಸ್ಸು ಕಂಡಿದ್ದಂತಹ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ. ಅಫಜಲ್ಪುರ ತಾಲೂಕಿನಲ್ಲಿ ಕಳೆದ ಸೋಮವಾರ ನಡೆದ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಜಿಲ್ಲಾ ಮಟ್ಟದ ಬೃಹತ್ ಸಮಾವೇಶ ಯಶಸ್ವಿಯಾಗಿದ್ದು ಅತ್ಯಂತ ಸಂತೋಷವಾಗಿದೆ ಎಂದು ಪಟ್ಟಣದ ಶ್ರೀ ಗುರು ಮಳೇಂದ್ರ ಸಂಸ್ಥಾನ ಹಿರೇಮಠದ ಪೀಠಾಧಿಪತಿಗಳಾದ ಶ್ರೀ ಅಭಿನವ ಶಾಬ್ರಾ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯರು ಹರ್ಷ ವ್ಯಕ್ತಪಡಿಸಿದರು. ಶ್ರೀಮಠದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಪದಾಧಿಕಾರಿಗಳಿಂದ ಗೌರವ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ನಮ್ಮ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜಿಲ್ಲಾ ಪತ್ರಿಕಾ ಸಮಾವೇಶ ನಡೆದಿದ್ದು ಅತ್ಯಂತ ಐತಿಹಾಸಿಕ ಹಾಗೂ ಅವಿಸ್ಮರಣೀಯ ವಿಚಾರ ಎಂದರು. ಪತ್ರಕರ್ತರು ಸಮಾಜದಲ್ಲಿ ಹಾಗೂ ನಾಡು ನುಡಿ ದೇಶ ಸಂರಕ್ಷಣೆಯ ಕುರಿತು ಕಾರ್ಯಪ್ರವೃತ್ತರಾಗಬೇಕು ಅಂದಾಗ ಮಾತ್ರ ನಮ್ಮ ದೇಶವನ್ನು ಅಭಿವೃದ್ಧಿಯೆಡೆಗೆ ಸಾಗಲು ಸಾಧ್ಯ. ಜಮುನಪ್ಪ ಜ್ಯೋತಿ ಗುರುಗಳ ವೇದಿಕೆಗೆ ಸಾಕ್ಷಿ ಸರ್ಕಾರ ಮತ್ತು ಸಮಾಜದ ಅಂಕುಡೊಂಕುಗಳನ್ನು ಎತ್ತಿ ತೋರಿಸುವ ಕೆಲಸ ಪತ್ರಕರ್ತರು ಮಾಡಬೇಕು ಎಂದರು. ಘಟಾನುಘಟಿ ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮ್ಮೆಲ್ಲರ ಹಾಗೂ ನಮ್ಮ ತಾಲೂಕಿಗೆ ಹೆಮ್ಮೆ ಎಂದರು. ಈ ಸಂದರ್ಭದಲ್ಲಿ ಕಾಕಾನೀಪ ಧ್ವನಿ ಸಂಘದ ತಾಲೂಕು ಅಧ್ಯಕ್ಷ ಯಲ್ಲಾಲಿಂಗ ಪೂಜಾರಿ, ಗೌರವ ಅಧ್ಯಕ್ಷರಾದ ಶ್ರೀಶೈಲ್ ಸಿಂಗೆ, ಉಪಾಧ್ಯಕ್ಷರಾದ ಚನ್ನು ಹೆಂಚಗೇರಿ, ಕಾರ್ಯಾಧ್ಯಕ್ಷರಾದ ಹಸನಪ್ಪ ಗುಡ್ಡಡಗಿ, ಕಾರ್ಯದರ್ಶಿ ರಾಹುಲ ಅಣ್ಣೇನವರ, ಉಮೇಶ ಆಚಲೇರಿ, ಮಲ್ಲು ಬಗಲೂರ, ಮಂಜುನಾಥ ಹಡಪಾದ, ಪ್ರವೀಣಿ ಯಳಸಂಗಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ವರದಿ ರಾಜಶೇಖರ್ ಎಸ್ ಮಾತೋಳಿ, ಕಲಬುರಗಿ. ವೈದ್ಯಕೀಯ ಕ್ಷೇತ್ರ ಡಾಕ್ಟರ್ ಶರಣಬಸಪ್ಪ ಕ್ಯಾರ್ನಾಳ್ ಅವರ ಪರವಾಗಿ ಅವರ ಧರ್ಮಪತ್ನಿಯವರು ಬಂದು ಪ್ರಶಸ್ತಿಯನ್ನು ಸ್ವೀಕರಿಸ್ತಾರೆ. ಶ್ರೀ ಕೃಷ್ಣ ಬಗ್ಗೆ
ಮಾಡಿದೆ ತಾಲೂಕಿನ ಪ್ರಶಸ್ತಿ ಪುರಸ್ಕೃತರು ತಯಾರಿಯಲ್ಲಿರಬೇಕೆಂದು ಹೇಳಿಕೊಡ್ತಾರೆ. ಝೂಮ್ ಮಾಡಿದೆ ಇಲ್ಲ ಝೂಮ್ ಮಾಡಿದೆ ಸ್ವಲ್ಪ ಮಾಡಿ ಹೇಳಿಕೊಡ್ತಾರೆ. ಇಲ್ಲಿ ಸರ್ ಏಕೆಂದರೆ ಸಾಧನೆ ಎಂದರೆ ಸಂತೋಷ, ಸಾಧನೆ ಎಂದರೆ ಸ್ವಾಭಿಮಾನ, ಸಾಧನೆ ಎಂದರೆ ನಮ್ಮನ್ನು ಅವಮಾನಿಸಿದವರ ಮಧ್ಯೆ ಪಡೆದು ತೋರಿಸುವುದು, ವಿಶ್ವವೇ ನಮ್ಮ ಬಗ್ಗೆ ಓದುವುದು. ಸಾಧನೆ ಎಂದರೆ ನಮ್ಮ ಮೊಬೈಲ್ ನಂಬರ್, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಆಗೋದು. ಅಂಥವರೆಲ್ಲ ಸಾಧನೆ ಎಂದರೆ ನಮ್ಮನ್ನೆಲ್ಲ ಬಿಟ್ಟು ಹೋದವರು ಹೂ ಆರ್ ಯು ಅಂದವರೆಲ್ಲ ಹೌ ಆರ್ ಯು ಅನ್ನೋದು ಅಂತ. ಅಂತಹ ಸಾಧನೆ ಕೈದವರಿಗೆ ಈ ಪುರಸ್ಕಾರ ಸಮಾರಂಭ ನಡೀತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲರನ್ನ ಅಭಿನಂದಿಸೋಣ. ವಿವಿಧ ಸಾಧಕರು ಕೃಷಿ ಕ್ಷೇತ್ರದಲ್ಲಿ ಶ್ರೀ ಪ್ರಶಾಂತ್ ಗೌಡ ಮಾಲಿಪಾಟೀಲ್, ಪೊಲೀಸ್ ಇಲಾಖೆಯಲ್ಲಿ ಶ್ರೀ ರಾಜಶೇಖರ್ ಹಡ್ಪತ್, ಮಾಧ್ಯಮ ಕ್ಷೇತ್ರದಲ್ಲಿ ಶ್ರೀ ಸುರೇಶ್ ಹಿರೇಮಠ್, ಸಾಮಾಜಿಕ ಕ್ಷೇತ್ರದಲ್ಲಿ ಶ್ರೀ ಸಂಗಮೇಶ್ ಸಂಕಾಲಿ, ಹೋರಾಟಗಾರರ ಕ್ಷೇತ್ರದಲ್ಲಿ ಶ್ರೀ ಶರ್ಪೂರ್ ಮೆಲೋದಿ. ಇವರೆಲ್ಲರೂ ಜೇವರ್ಗಿ ತಾಲೂಕಿನ ವಿಶೇಷ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಮಹನೀಯರೆಲ್ಲರೂ ಅಫ್ಜಲ್ಪುರ್ನ ಮಹನೀಯರೆಲ್ಲರ ಸನ್ಮಾನದ ನಂತರ ಅಫ್ಜಲ್ಪುರ್ ತಾಲೂಕಿನ ಎಲ್ಲ ಸನ್ಮಾನಿತರಿಗೆ, ಸನ್ಮಾನಗೊಂಡವರಿಗೆ, ಸನ್ಮಾನ ಮಾಡಿದವರೆಲ್ಲರಿಗೂ ಅಭಿನಂದನೆಗಳು. ಸೇವೆ ಮಾಡುವಂತ ಬಂದಿದ್ದೀವಿ. ಯಾರು ಮಂಗಳಮುಖಿಯನ್ನು ಕೇವಲವಾಗಿ ನೋಡಬೇಡಿ ಅಂತ ಹೇಳ್ತಾರೆ. ಭಿಕ್ಷೆ ಕೇಳಿದ ತಗೋತೀರಾ, ಕೆಲಸ ಮಾಡೋದು ಕೆಲಸ ಯಾರು ಕೊಡಲ್ಲ. ಕೆಲಸ ಮಾಡಿದ್ರೆ ನಾವು ಸುಮಾರಾಗಿ ಒಂದು ಹೋಟ್ಲ ಮಾಡಿದ್ದೇವೆ, ಚಾ ಹೋಟ್ಲ ಅಂತ. ಅಲ್ಲಿ ಯಾರು ಬರ್ತಾರೆ ಚಕ್ಕ ಒಬ್ಬತ್ತು ಹಾಗೆ ಸುಮಾರು ಜನ ನಾವು ಉಂಟು ಮಾಡಿದ್ದೇವೆ. ಪೊಲೀಸರಿಂದ ದಬ್ಬಾಳಿಕೆ, ಜನರಿಂದ ರೀತಿಯಾಗಿ ಶ್ರೀ ಜಮುನಮ್ಮ ಜೋಗತಿ ರಾಜ್ಯ ಮಟ್ಟದ ಕಾಯಕ ರತ್ನ ಪ್ರಶಸ್ತಿ ಪುರಸ್ಕೃತರು ಸವಿತಾ ಜಾವಾತಿಯವರು ಬಂದು ಸನ್ಮಾನಿಸಬೇಕೆಂದು ಹೇಳಿಕೊಡ್ತಾರೆ. ಇಲ್ಲ ಈಗ ದೂರಿಂದ ಅವ್ರು ಬರ್ರಿ ಗುಂಡಿ ತೋರಿಸ್ತಾರೆ. ಓ ದೇವ್ರಿಯಾ ಏನು ಮಾಡೋದು ನೋಡೋರು ಸರಿ ಅನಿಸ್ತಾರೆ ಒಂಚೂರು. ಆ ಸಡ್ದ ಐತಕ್ಕ ಶ್ರೀ ಇಲ್ಲ ಇಲ್ಲಿ ನಿಲ್ಸ್ಬಿಡ್ರಿ ಕೆಳಗೆ ಕೆಲವು ಚೇರ್ ಕಂಡಿರ್ತೇವೆ. ಇವರಿಗೆ ಎಲ್ಲರಿಗೂ ಪೂಜಾರಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾರೆ. ಶ್ರೀ ಪಪ್ಪು ಪಟೇಲ್ ಕೆಪಿಸಿಸಿ ಸದಸ್ಯರು ಕಲಬುರಗಿ, ಇವರಿಗೆ ಮಲ್ಲಿಕಾರ್ಜುನ್ ಪವಡೆ ಅವರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾರೆ. ನೀವು ಕಾಸು ತಪ್ಪು ಮಾಡಿದ್ರಿ ಅಲ್ಲಿ. ಏ ಬಾರ ಇಲ್ಲಿ ಬರ್ರಿ. ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲರನ್ನ ನಾವು ಅಭಿನಂದಿಸೋಣ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಬ್ಯಾಂಗ್ಳೂರ್ ಇವತ್ತು ನಿಜವಾಗ್ಲೂ ಅಫ್ಜಲ್ಪುರದಲ್ಲಿ ವಿಶೇಷವಾಗಿ ಅಮೋಘವಾಗಿ ಕಾರ್ಯಕ್ರಮವನ್ನು ನಡೀತಾ ಬಂದದ್ದು. ಇದೀಗ ಕಾರ್ಯಕ್ರಮದಲ್ಲಿ ಸನ್ಮಾನದ ಸಮಾರಂಭವನ್ನು ಜರುಗ್ತಾ ಇದೆ. ಶ್ರೀ ಲಕ್ಷ್ಮೀಕಾಂತ್ ಸಿಂಗೆ ಇವರಿಗೆ ಚಿದಾನಂದ ಸ್ವಾಮಿಯವರು ಬಂದು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತೇನೆ. ಜರ್ನಲಿಸ್ಟ್ ವಾಯ್ಸ್ ಎನ್ನುವ ಪತ್ರಿಕೆಯನ್ನ ಇವತ್ತು ಪರಮ ಪೂಜ್ಯ ಉಭಯ ಶ್ರೀಗಳ ಒಂದು ಅಮೃತ ಸಹಿತ ಬಿಡುಗಡೆ ನಡೀತಾ ಇದೆ. ನಿಮ್ಮೆಲ್ಲರ ಪ್ರೀತಿಯ ಚೊರವಾದ ಚಪ್ಪಾಳೆಯೊಂದಿಗೆ ಎಲ್ಲರೂ ಆ ಪತ್ರಿಕೆಗೆ ಶುಭವನ್ನ ಕೋರೋಣ. ಅನೇಕ ಬಗೆಯ ವಂದನೆಗಳು, ಧನ್ಯವಾದಗಳು. ವಿಶೇಷವಾಗಿ ಈ ಕಾರ್ಯಕ್ರಮದ ಭಾವಚಿತ್ರ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಗೌರವದ ವಂದನೆಗಳೊಂದಿಗೆ ನಾವೆಲ್ಲರೂ ಸೇರಿ ಗೌರವದ ಚಪ್ಪಾಳೆಯೊಂದಿಗೆ ಗೌರವಿಸೋಣ.
ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶರಣಬಸಪ್ಪ ಕ್ಯಾಸ ವೈದ್ಯಕೀಯ ಕ್ಷೇತ್ರಕ್ಕೆ ದಯವಿಟ್ಟು ವೇದಿಕೆ ಆಗಮಿಸಬೇಕಾಗಿದೆ. ಭಾವಚಿತ್ರ ಪೂಜೆಯನ್ನು ಸಲ್ಲಿಸಿರುವಂತಹ ಸನ್ಮಾನ್ಯ ಶ್ರೀಯುತರಿಗೆ ಮತ್ತು ಪರಪೂಜ್ಯರಿಗೆ ಅನೇಕ ಬಗೆಯ ವಂದನೆಗಳು. ಇದೀಗ ಜ್ಯೋತಿಯನ್ನು ಬೆಳಗಿಸ್ತಾ ಇದ್ದಾರೆ. ಪರಮ ಪೂಜ್ಯರು ಹಾಗೂ ಮತ್ತು ರಾಜಕೀಯ ಧುರೀಣರ ವೇದಿಕೆಗೆ ಸಾಕ್ಷಿಯಾಗಿ ಬಹುದೂರ ಬ್ಯಾಂಗ್ಳೂರಿಂದ ಆಗಮಿಸಿರುವಂತಹ ನಟ ಚೇತನ್ ಅವರು ಕೂಡ ವೇದಿಕೆಗೆ ಸಾಕ್ಷಿಯಾಗಿದ್ದಾರೆ. ಸಂತೋಷ್ ಹೆಗಡೆ ಸರ್ ಅವರು ನಿಜವಾಗಿಯೂ ಅವರು ಆಡುವ ಮಾತುಗಳು, ನುಡಿಯುವ ನುಡಿಗಳು ಎಂಥ ಅದ್ಭುತ ವಿಚಾರಗಳು, ಸತ್ಯಕ್ಕೆ ಹತ್ತಿರವಾಗಿರುವಂತಹ ಮಾತುಗಳನ್ನು ನುಡಿಯುವ ನೇರ ನಿರಂತರ ಹೇಗೆ ಸುದ್ದಿವಾಹಿನಿಯಲ್ಲಿ ನಾವು ತೋರಿಸ್ತೀವೋ ಅದೇ ರೀತಿಗಿಂತಲೂ ವೇಗವಾಗಿ ಸತ್ಯವನ್ನು ನುಡಿಯುವಂತಹ ದಕ್ಷ ಅಧಿಕಾರಿಗಳು ಶ್ರೀ ಸಂತೋಷ್ ಹೆಗಡೆ ಸರ್ ಅವರು ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಬ್ಯಾಂಗ್ಳೂರು. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿದ್ದು ಇವರನ್ನು ಕೂಡ ನಾವೆಲ್ಲರೂ ಸೇರಿ ಗೌರವದ ಚಪ್ಪಾಳೆ ಮುಖೇನವಾಗಿ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಷಟಸ್ಥಲಬ್ರಹ್ಮ ವಿಶ್ವನಾಥ ಮಳೆಂದ್ರ ಮಹಾಸ್ವಾಮಿಗಳು, ಜೊತೆಯಲ್ಲಿ ಪೂಜ್ಯ ಶ್ರೀ ಡಾಕ್ಟರ್ ಮುರುಘಾಚಂದ್ರ ಮಹಾಸ್ವಾಮಿಗಳು ಜಳಗಾಂ ಮತ್ತು ಗುಲ್ಬರ್ಗದ ಪೂಜ್ಯರ ವೇದಿಕೆಗೆ ಸಾಕ್ಷಿಯಾಗಿ ವಿಶೇಷವಾಗಿ ಅವರ ಅಮೃತ ಹಸ್ತದಿಂದ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಜರುಗ್ತಾ ಇದೆ. ರಾಧಾ ಶ್ರೀಗೌಡ ನಿರ್ದೇಶಕರು ಮತ್ತು ಪ್ರಧಾನ ಸಂಪಾದಕರು, ಗ್ಯಾರಂಟಿ ನ್ಯೂಸ್ ಬ್ಯಾಂಗ್ಳೂರು, ಇವರು ಕೂಡ ಪ್ರೀತಿಯಿಂದ ಜ್ಯೋತಿಯನ್ನು ಬೆಳಗಿಸಲಿಕ್ಕೆ ವೇದಿಕೆಗೆ ಸಾಕ್ಷಿಯಾಗಬೇಕು. ಮಲ್ಲಿಕಾರ್ಜುನ್ ಪಗಡೆಯವರು ರಾಜ್ಯಾಧ್ಯಕ್ಷರು, ಜಮುನಮ್ಮ ಜ್ಯೋತಿ ಇವರು ಕೂಡ ವೇದಿಕೆಗೆ ಸಾಕ್ಷಿಯಾಗಬೇಕು. ನಿಕೇತ್ ರಾಜಮೌಲ್ಯಸರು ಕೂಡ ಸಾಮಾಜಿಕ ಚಿಂತಕರು ಜ್ಯೋತಿಯನ್ನು ಬೆಳಗಿಸುವಂತಹ ತಮ್ಮೆಲ್ಲರಿಗೂ ಕೂಡ ಬಾಗಿಲಿಂದಲೇ ಮುಗಿದ ಕೈಗಳಿಂದ ಪ್ರೀತಿಯಿಂದ ಅನೇಕ ಬಗೆಯ ವಂದನೆಗಳು. ಯಾವುದೇ ಇವತ್ತು ಫಲಾಪೇಕ್ಷೆಗಳನ್ನೇ ಇವತ್ತು ಸಮಾಜದಲ್ಲಿ ದುಡಿತಾ ಇರುವಂತ ನಮ್ಮ ಮಾಧ್ಯಮದ ಸ್ಥಿತಿ ಹೇಳುತ್ತೆ. ಒಂದು ಕಡೆ ಸರ್ಕಾರದ ಗದಗ್ರಹ, ಮತ್ತೊಂದು ಕಡೆ ಪತ್ರಿಕೆ ಮಾಲೀಕರ ಒಂದು ಕಣ್ಣು ಮುಚ್ಚಾಲಯ. ಇವೆರಡರ ಮಧ್ಯೆ ರಾಜ್ಯದ 16,000 ಪತ್ರಕರ್ತರ ಸ್ಥಿತಿ ಚಿಂತಾಜನಕವಾಗಿದೆ. ಇವತ್ತು ಕಳೆದ 2 ವರ್ಷದಿಂದ ಇವತ್ತು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಶುರುವಾದ ನಂತರ ಬೆಳಗಾವಿ ಚಳಿಗಾಲದ ಅಧಿವೇಶನ 2 ಹೋರಾಟಗಳು ಬಹಳ ಬೃಹತ್ ಮಟ್ಟದಲ್ಲಾಯಿತು. ಅದೇ ರೀತಿ ಫ್ರೀಡಂ ಚೆನ್ನಾಗಿ ಹಾಡಿದಂತಹ ಗೌರಿ ಶಂಕರ್ನಿಗೆ ಅಭಿನಂದನೆಗಳು. ಪುಟ್ಟ ವಿದ್ಯಾರ್ಥಿನಿ ಭರತನಾಟ್ಯವನ್ನ ಮಾಡಲಿದ್ದಾಳೆ ಅಂಬಿಕಾ ಕಲಿಶೆಟ್ಟಿ. ವಿಶ್ವನಾಥ ಬಳಿಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಅಬ್ಜರ್ವರ್ದ ಮುಖಂಡರು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ನಿಮ್ಮೆಲ್ಲರ ಬಗ್ಗೆ ಚಪ್ಪಾಳೆಗೆ ಪರಮಪೂಜ್ಯರ ವೇದಿಕೆಗೆ ಬರಮಾಡೋಣ ಅಂತ. ಅದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರಾಧಾ ರೇಗೌಡ ಇವರಾದ್ರೂ ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದು ಜನರ ಚಪ್ಪಾಳೆ ಮುಖ್ಯವಾಗಿ ಗೌರವದ ಮುಖ್ಯವಾಗಿ ಸ್ವಾಗತವನ್ನು ಕೋರುತ್ತಾ ರಾಜ್ಯ ಮಟ್ಟದ ಶ್ರೀ ಜಮುನಮ್ಮ ಜ್ಯೋತಿ ಇವರಾದ್ರೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತವನ್ನ ಕೋರೋಣ. ದಯವಿಟ್ಟು ಒಂದು ವಿನಂತಿ ಇದೆ, ದಯವಿಟ್ಟು ಯಾರು ಅನ್ಯತಾ ಭಾವಿಸಲಾದರೆ ಈ ರೆಡ್ಡಿ ಕಾರ್ಪೆಟ್ ಮೇಲೆ ಮಧ್ಯದಲ್ಲಿ ನಿಂತಿರ್ತಕ್ಕಂಥ ಕೂತ್ಕೋಬೇಕಾಗಿ ವಿನಂತಿ. ಮಧ್ಯದಲ್ಲಿ ನಿಂತಿರ್ತಕ್ಕಂಥ ನನ್ನ ಪ್ರೀತಿಯ